ಸೂಪರ್ ಆಗಿದೆ. ಬಾಸ್ ಮೂವಿ ಸೂಪರ್. ಡೆವಿಲ್ ಒಬ್ರಲ್ಲ ಇಬ್ರು. ದಯವಿಟ್ಟು ಎಲ್ಲ ಬಂದು ಕನ್ನಡ ಫಿಲಿಮ್ ನೋಡಿ ಆಯ್ತಾ. ಬಾಸ್ ಇವತ್ತು ಜೈಲಲ್ಲಿ ನೋಡ್ತಿದ್ದಾರೆ, ಅವ್ರಾದ್ರೂ ನಾವು ಖುಷಿಯಾಗಿ ಹೋಗ್ತಾ ಇರೋದು ನೊಂದ್ಕೊಂಡು ಹೋಗ್ತಾ ಇದೀವಿ. ಏನಕ್ಕೆ ನಮ್ಮ ಬಾಸ್ ಅಲ್ಲಿರೋದಕ್ಕೋಸ್ಕರ. ಇದು ಕೇವಲ ಮೂವಿ ಅಲ್ಲ, ನಮ್ಮ ನಟ ರಾಕ್ಷಸ ದರ್ಶನ್ ಅವರು ಈ ಎಷ್ಟು ಮೂವಿಗಳನ್ನು ಮಾಡಿದ್ದಾರೆ, ಅದರಲ್ಲೆಲ್ಲ ಆ್ಯಕ್ಟಿಂಗ್ ಒಂದು ಲೆವೆಲ್ ಆದರೆ ಈ ಮೂವಿಯಲ್ಲಿ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲ್ಲು ಪಕ್ಕಾ ಪ್ಯೂರ್, ಪಕ್ಕಾ ಪೈಸಾ ವಸೂಲು. ಈ ಮೂವಿ 150 ಕೋಟಿ ಮಿನಿಮಮ್ ಗಳಿಸುತ್ತೆ. ಯಾಕಂದ್ರೆ ಇದರಲ್ಲಿ ನೀವು ಹಿಂದೆಂದೂ ನೋಡಿರೋದ ಡಿ ಬಾಸ್ ಅವರ ನೋಡ್ತೀರಾ, ನಟ ರಾಕ್ಷಸ ಅಂತ ಹೇಳ್ತೀನಿ. ಅವ್ರ ಆ್ಯಕ್ಟಿಂಗ್ಗೆ ಅವರೇ ಸಾಟಿ. ಲಾಸ್ಟ್ ಫಿಲಮಲ್ಲಿ ಕಾಟೇರ ಫೈನಲಲ್ಲಿ ಒಂದು ಜೈಲ್ ಸೀನ್ ಬರುತ್ತೆ, ಆ ಥರ ಆಯಿತು. ಈ ಮೂವಿಯಲ್ಲಿ ಅವರು ರಾಜಕೀಯ ವ್ಯಕ್ತಿಯಾಗಿ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನೆಕ್ಸ್ಟ್ ಜೀವನದಲ್ಲಿ ಕೂಡ ಹಂಗೆ ಪ್ರಮಾಣ ವಚನ ಸ್ವೀಕರಿಸಲಿ ಅಂತ ಹೇಳ್ತೀವಿ. ಜೈ ಡಿ ಬಾಸ್. ಡಿ ಬಾಸ್ ಮೂವಿ ನೋಡೋಕ್ಕೆ ಡಬಲ್ ಗುಂಡಿಗೆ ಬೇಕು, ಯಾಕಂದ್ರೆ ಡಿ ಬಾಸ್ ಇಲ್ಲಾಂದ್ರೂ ಅವ್ರ ಅಭಿಮಾನಿಗಳು ನಾವಿದ್ದೀವಿ, ನಾಗಲತ್ತು. ಜೈ ಡಿ ಬಾಸ್. ಏನು ಅಷ್ಟಲ್ಲೇ ಸರ್, ಸುಮಾರಾಗಿದೆ ಸರ್ ಪಿಕ್ಚರು. ಅಷ್ಟು ಮೂವಿ ಎಲ್ಲ ಅಲ್ಲಿಂದ ಬಂದ್ವಿ ನಾವು. ಏನು ಅಷ್ಟಲ್ಲೇ ಸರ್, ಒಂದ್ಸಲಿ ನೋಡ್ಬೋದು ಮೂವಿ ಅಷ್ಟೇ. ಚೆನ್ನಾಗಿದೆ. ಡಿ ಬಾಸ್ ಎಲ್ರಿಗೂ ಫಿಲಮ್ ಮೂಲಕ ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ನೋಡ್ಬೋದು, ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸೂಪರ್ ಫ್ಯಾಂಟಾಸ್ಟಿಕ್ ಮೂವಿ. ದರ್ಶನ್ ಸರ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ದೊಡ್ಡ ಹಬ್ಬ ಸರ್. ಸೂಪರ್ ಆಗಿತ್ತು ಫಿಲಮ್, ಸೂಪರ್. ರಾಜ್ಕುಮಾರ ಎಲ್ಲಿದ್ರು ರಾಜ್ಕುಮಾರನೇ. ನಮ್ಮ ಬಾಸ್ ಯಾವತ್ತಿದ್ರು ನಮ್ಮ ಬಾಸೇ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಡೆವಿಲ್ನ ನೋಡಿ ಏಕರ್ಸು ಫುಲ್ ಉರಿ. ಜೈ ಡಿ ಬಾಸ್. ಜೈ ಡಿ ಬಾಸ್. ಚಿಂದೆ ಆಗಿದೆ, ಮಸ್ತ್ ಆಗಿದೆ, ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಕೃಷ್ಣನ್ ಕ್ಯಾರೆಕ್ಟರ್ ಇಷ್ಟ ಆಯ್ತು, ದರ್ಶನ್ ಸರ್ ಕ್ಯಾರೆಕ್ಟರ್ ಇಷ್ಟ ಆಯ್ತು, ವಿಷ್ಣುವರ್ಧನ್ ಸರ್ ಕ್ಯಾರೆಕ್ಟರ್ ಹಾಕಿದ್ದಾರೆ, ಅಂಬರೀಶ್ ಸರ್ ಕ್ಯಾರೆಕ್ಟರ್ ಇದ್ದಾರೆ. ಮಸ್ತ್ ಆಗಿದೆ ಮಾತ್ರ. ಎಲ್ಲ ಕನ್ನಡಿಗರು ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿ, ಈ ಸಿನಿಮಾ ಗೆಲ್ಸಿ, ಡಿ ಬಾಸ್ನ ಗೆಲ್ಸಿ ಅಂತ ಹೇಳ್ಕೊಡ್ತೀನಿ. ಜೈ ಡಿ ಬಾಸ್. ಕ್ಲಾಸು ಪ್ಲಸ್ ಮಾಸು ಎರಡೂ ಸೇರಿದ್ರೆ ಬಾಸು. ಬಂದು ನೋಡ್ಬೇಕು ಅಂದ್ರೆ ಥಿಯೇಟ್ರಲ್ಲಿ ಬಂದು ಡೆವಿಲ್ ನೋಡಿ. ಜೈ ಡಿ ಬಾಸ್. ಡೆವಿಲ್ ಟು ಪಕ್ಕ, ಡೆವಿಲ್ ಟು. ಸರ್ ದಯವಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು ಬಂದು ಮೂವಿ ನೋಡ್ರಿ. ಮೂವಿ ಮಾತ್ರ ಅಲ್ಟಿಮೇಟ್ ಸರ್. ಮೂವಿ ಅಲ್ಟಿಮೇಟ್. ಆ್ಯಕ್ಟಿಂಗ್ ಮಾತ್ರ ಅದ್ರ 2 ಲೆವೆಲ್ ಸರ್. ಬಂದು ಆ್ಯಕ್ಟಿಂಗ್ ಬರ್ದೋದ್ರ ಬಂದು ಮೂವಿ ನೋಡ್ರಿ. ಮೂವಿ ಮಸ್ತಾಗಿದೆ ಸರ್. ಈ ಟ್ವಿಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಲ್ಲ, ಆ ಮಟ್ಟಕ್ಕಿದೆ ಮೂವಿ ಕೂಡ. ಸಕ್ಕತ್ತಾಗಿದೆ ಸರ್. ಜೈ ಡಿ ಬಾಸ್. ಡಬಲ್ ಮೀನಿಂಗ್ ಶೂಟಿಂಗ್ ಏನು ಮಸ್ತಾಗಿದೆ ಗುರು. ಕತರಾಗೋಗಿದೆ, ಆ ಥರ ಇದೆ. ಜೈ ಡಿ ಬಾಸ್ ಕೈ ಜೈ. ಯಾಕೆ ಚಾಲೆಂಜಿಂಗ್ ಸ್ಟಾರ್ ಅಂತ ಇಲ್ಲಿ ಬಂದು ನೋಡಿ ಗೊತ್ತಾಗುತ್ತೆ. ಜೈ ಡಿ ಬಾಸ್. ಚಿತ್ರ ನೋಡಿದೆ, ಚೆನ್ನಾಗಿದೆ. ತುಂಬ ಚೆನ್ನಾಗಿ ರಿಸ್ಕ್ ಮಾಡಿದ್ದಾರೆ. ದರ್ಶನ್ ಸರ್ ಇಲ್ಲ ಅಂತ ಅಂದ್ಬಿಟ್ಟು ಈಗ ಅವರ ಅಭಿಮಾನಿಗಳು ಇಷ್ಟೆಲ್ಲ ಪ್ರೋತ್ಸಾಹ ತೋರಿಸ್ತಾ ಇದ್ದಾರೆ. ತುಂಬಾ ನೋಡೋಕ್ಕೆ ಚೆನ್ನಾಗಿದೆ. ಆದರೆ ರಿಲೀಸ್ ಆಗಿಂದ ಲೆವೆಲೇ ಬೇರೆ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ದರ್ಶನ್ ಅವ್ರು ಸರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಚಿತ್ರದಲ್ಲಿ ಅವ್ರು ಎಲ್ಲದರಲ್ಲೂ ಕೂತ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಿಕ್ಚರ್ ಚೆನ್ನಾಗಿದೆ, ತುಂಬ ಕ್ರೌಡ್ ಆಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ತುಂಬ ಬನ್ನಿ ಎಲ್ಲ ನೋಡಿ. ತುಂಬ ದಿವಸ ಆದ್ಮೇಲೆ ಬಾಸ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಎಲ್ಲರೂ ಬನ್ನಿ ಫಿಲಮ್ಗೆ ಹಾರೈಸಿ ಆಶೀರ್ವದಿಸಿ. ಜೈ ಡಿ ಬಾಸ್. ಸೂಪರ್ ಆಗಿ ಮಾಡಿದ್ದಾರೆ ಮೂವಿ. ಡಬಲ್ ಆ್ಯಕ್ಟಿಂಗ್ ಇದೆ ಬಾಸ್ದು. ಎಲ್ಲರೂ ಬಂದು ಫುಲ್ ಫ್ಯಾಮಿಲಿ ಬಂದು ನೋಡ್ಬೋದು. ಎಲ್ಲರೂ ಬಂದು ಖುಷಿಯಿಂದ ಫಿಲಮ್ ನೋಡಿ. ಯಾರು ಗಲಾಟೆಗಳು ಮಾಡ್ಕೊಂಬಿಡ್ರಿ. ನಮ್ಮ ಬಾಸು ಹೊರಗಡೆ ಇದ್ದಾರೆ, ಒಳಗಡೆ ಅವ್ರಿಗೆ ಗೊತ್ತಾಗಬೇಕು. ಸಕ್ಕದಾಗಿ ಮಾಡಿದ್ದಾರೆ ಮೂವಿ ಮಾತ್ರ. ಜೈ ಡಿ ಬಾಸ್. 100 ಡೇಸ್ ಪಕ್ಕ ಓಡ್ತೇವೆ ಸರ್. ಹಾಂ, ಅವ್ರ ಆ್ಯಕ್ಟಿಂಗ್ ಇಷ್ಟ ಆಗಿದೆ ಸರ್. ಆ್ಯಕ್ಟಿಂಗು, ಸ್ಟೈಲು, ಡಬಲ್ ಆ್ಯಕ್ಟಿಂಗು, ಸ್ಟೈಲು ಚೆನ್ನಾಗಿ ಮಾಡಿದ್ದಾರೆ ಸರ್. ಇಷ್ಟ ಆಗಿದೆ ನೋಡಿ. ಬಾಸ್ ಕ್ಯಾರೆಕ್ಟ್ರು ಖರಾಬ್ ಆಗಿದೆ. ಆಗಿನ ಕಾಲದಲ್ಲಿ ನೋಡಿರ್ಬೋದು ನೀವು. ಅಂಬರೀಷು, ಶಂಕರ್ನಾಗು, ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಡಬಲ್ ಕ್ಯಾರೆಕ್ಟರ್ ಮಾಡ್ತಿದ್ರು. ಇತ್ತೀಚೆಗೆ ಈ ಡಬಲ್ ಕ್ಯಾರೆಕ್ಟರ್ ಮಾಡಿರೋದು ನಮ್ಮ ಬಾಸು. ತುಂಬ ಖುಷಿ ಆಗುತ್ತೆ. ಪ್ರತಿಯೊಂದು ಸೀನಲ್ಲಿ ಕನ್ನಡದ ಬಗ್ಗೆ,
ಕನ್ನಡ ಅಭಿಮಾನಿ ಬಗ್ಗೆ ತಿಳಿಸ್ಕೊಟ್ಟವ್ರೆ ನಮ್ಮ ಬಾಸು. ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ಕನ್ನಡ ಕನ್ನಡ ಅಂತ, ಕನ್ನಡ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ದಾನ ಧರ್ಮ ಅಂತ ನಿಂತ್ಕೊಂಡ್ರೆ ಕರುಣನ ಮೀರ್ಸಂತ ವ್ಯಕ್ತಿ ನಮ್ಮ ಬಾಸು. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ಎಲ್ಲರ ಮನೇಲಿ ಹಚ್ತಾರೆ ದೀಪ, ಎಲ್ಲರ ಮನೇಲಿ ಹಚ್ತಾರೆ ದೀಪ, ಆದಷ್ಟು ಬೇಗ ಆಚೆ ಬರಲಿ ನಮ್ಮ ದರ್ಶನ್ ದೀಪ ಬಾಸ್. ಒಳ್ಳೆಯದಾಗಲಿ ಸರ್. ಸರ್ ನಾನು ಚಿತ್ರದುರ್ಗದಿಂದ ಬಂದಿರೋದು, ಶ್ರೀಧರ್ ಅಂತ, 12 ಜಂಪನಟ್ಟಿ, ಡಿ ಬಾಸ್ ಅಭಿಮಾನಿ. ಆದಷ್ಟು ಫಿಲಮ್ ಸಖತ್ತಾಗಿದೆ, ಚೆನ್ನಾಗಿದೆ. ಆದಷ್ಟು ನಾನು ಚಿರಗುಣಿ ಆಗಕ್ಕೆ ರೆಡಿ. ಮಾತ್ರ ಎಕ್ಸ್ಟ್ರಾರ್ಡಿನರಿ ಔಟ್ಸ್ಟ್ಯಾಂಡಿಂಗ್, ಮೊದಲನೇ ಸಾಲ್ತಿಲ್ಲ ಸರ್. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಬಾಸ್ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು ಸರ್. ಒಂದೊಂದು ಫೈಟಿಂಗ್ ಮಾತ್ರ ಅಲ್ಟಿಮೇಟ್ ಆಗೈತೆ, ಸಕ್ಕದಾಗೈತೆ. ಬನ್ನಿ ಎಲ್ಲರೂ ಖುಷಿ. ಡಬಲ್ ವಿಲನ್ ಯಾರು ಅಂತಾನೆ ಗೊತ್ತಾಗಲ್ಲ, ಆ ತರ ಮಾಡೋರು ಬಾಸು. ಡಬಲ್ ಆಕ್ಟಿಂಗ್. ಜೈ ಡಿ ಬಾಸ್.